ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಕಾಲೇಜುಗಳೆಲ್ಲ ರಜಾ ಇದೆ. ಆಲ್ರೆಡಿ ನಾನು ಈ ಸೆಮಿಸ್ಟ್ರಿಗೆ ಏನಿದೆಯಲ್ಲ ಆ ಸಿಲೆಬಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಾನು ಕಂಪ್ಯಾರಿಟಿವ್ಲಿ ಫ್ರೀ ಇದ್ದೆ. ಸ್ಟೂಡೆಂಟ್ಸ್ ಎಲ್ಲ ನಮಗೆ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ತೊಗೊಳ್ತಾ ಇದ್ದೀವಿ, ಅದಕ್ಕೊಂದಿಷ್ಟು ವೀಡಿಯೋಸ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಮತ್ತು ಇದ್ರದ್ದೆಲ್ಲ ಎಕ್ಸಾಮ್ಸ್ಗಳನ್ನೆಲ್ಲ ಮಾಡೋಣ ಅಂತ ಹೇಳಿ ಅವ್ರದ್ದು ಇದನ್ನೆಲ್ಲ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು ಕೆಸೆಟ್ಟು ಮತ್ತು ನೆಟ್ ಎಕ್ಸಾಮಿನ ಡೇಟ್ ನೋಟಿಫಿಕೇಷನ್ ಆಗುತ್ತೆ ನಿಮಗೆ. ಯಾವಾಗ ಬೇಕಾದ್ರೆ ಆಲ್ರೆಡಿ ಫೀಸ್ ಕಟ್ಟಿದ್ದೀರಾ, ಎಕ್ಸಾಮ್ಗೆ ಕಾಯ್ತಾ ಇದ್ದೀರಾ, ಎವ್ರಿಬಡಿ ಈಸ್ ಪ್ರಿಪೇರಿಂಗ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಸಾಧ್ಯ ಆದಷ್ಟು ಹೆಲ್ಪ್ ಮಾಡೋಣ ಹುಡುಗರಿಗೆ ಅಂತ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಕೆಸೆಟ್ಟು ಮತ್ತು ನೆಟ್ದು ಪೇಪರ್ 1 ಏನಿದೆಯಲ್ಲ ಅದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಸ್ ಯು ಆಲ್ರೆಡಿ ನೋ ದಟ್ ಕೆಸೆಟ್ಟು ಅಥವಾ ನೆಟ್ಟಲ್ಲಿ ನಿಮಗೆ 10 ಚಾಪ್ಟರ್ಸ್ ಇರುತ್ತೆ. ಪ್ರತಿಯೊಂದು ಚಾಪ್ಟರ್ಗೂ ಈಕ್ವಲ್ ವೇಟೇಜ್ ಕೊಡ್ತಾರೆ. ಸೊ 50 ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಸಿಂದನೂ ಪ್ರತಿಯೊಂದು ಚಾಪ್ಟರಿಂದನೂ 5 ರಿಂದ 6 ಕ್ವಶನ್ಸು ನಿಮಗೆ ಬರ್ತಾ ಹೋಗುತ್ತೆ. ಕೆಸೆಟ್ಟಲ್ಲಿ ಅದು ನೆಗೆಟಿವ್ ಮಾರ್ಕಿಂಗು ಇಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ, ಎಲ್ಲ 10 ಚಾಪ್ಟರ್ಸ್ನ ನೀವೇನು ಮಾಡಬೇಕಾಗತ್ತೆ, ಫೋಕಸ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಒಂದು ಚಾಪ್ಟರ್ನ ಇವತ್ತು ಫೋಕಸ್ ಮಾಡ್ತಾ ಇರೋಂಥದ್ದು ಯಾವುದು ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಕಮ್ಯುನಿಕೇಷನ್, ITNC ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಡೀಟೇಲಾಗಿ ಇವತ್ತು ಅಂದರೆ ಏನೇನು ಓದ್ಕೋಬೇಕು, ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, 2001 ಇಂದ 2018 ತನಕ ನಾನು ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ ಪ್ರಕಾರ ಯಾವ್ಯಾವುದು ಇಂಪಾರ್ಟೆಂಟು, ನಾವು ಯಾವುದು ಓದ್ರ ಬಗ್ಗೆ ನಾನೀಗ ಹೇಳ್ತಾ ಹೋಗ್ತೀನಿ. ಸಿಲೆಬಸ್ ಪ್ರಕಾರ ಅವ್ರು ಏನು ಹೇಳಿದ್ದಾರೆ ಅಂದರೆ ಮೀನಿಂಗು, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಯೂಸಸ್ ಆಫ್ ICT ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಜನರಲ್ ಅಬ್ರಿವೇಷನ್ಸ್ ಆ್ಯಂಡ್ ಟರ್ಮಿನಾಲಜಿ ಯಾವ್ಯಾವ್ದು ಯೂಸ್ ಮಾಡ್ತೀವಿ ಅದು ಗೊತ್ತಿರಬೇಕು. ಬೇಸಿಕ್ಸ್ ಆಫ್ ಇಂಟರ್ನೆಟ್ ಆ್ಯಂಡ್ ಇಮೇಲಿಂಗ್. ಇದು ಯಾಕೆ ಈ ಚಾಪ್ಟರ್ ಇಟ್ಟಿದ್ದಾರೆ ಅಂತಂದರೆ, ಈಗ ಜಮಾನನೇ ಹೇಗಿದೆ ಅಂದರೆ, ಇಡೀ ಪ್ರಪಂಚನೇ ಹೇಗಿದೆ ಅಂದರೆ ಎವ್ರಿಬಡಿ ಈಸ್ ಟೆಕ್ ಸರ್ವೆ. ಸೊ ಹಾಗಾಗಿ ಏನಾಗ್ತಿದೆ ಅಂದರೆ ನಾವು ಎಲ್ಲದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಈಗ ಕ್ಲಾಸಸ್ ಇಲ್ಲ, ಕೊರೋನಾ, ಯಾರು ನೋಬಡಿ ಎಸ್ ಎಕ್ಸ್ಪೆಕ್ಟೆಡ್ ಈ ಥರ ಆಗುತ್ತೆ ಅಂತ. ಸೊ ಎವ್ರಿಬಡಿ ಸ್ಟಾರ್ಟೆಡ್ ಡೂಯಿಂಗ್ ಆನ್ಲೈನ್ ಕ್ಲಾಸಸ್. ಆನ್ಲೈನ್ ಕ್ಲಾಸ್ ಮಾಡಬೇಕಂದ್ರೆ ಹೇಗೆ ಮಾಡಬೇಕು, ಹೇಗೆ ಓಪನ್ ಮಾಡಬೇಕು, ಸೊ ಕಂಪ್ಯೂಟರ್ ಅಂದ್ರೇನು, ಅದ್ರ ಬಗ್ಗೆ ಎಲ್ಲನೂ ನಮಗೆ ಗೊತ್ತಿರಬೇಕಾಗತ್ತೆ. ಈಗ ಫ್ಯೂಚರ್ ಟೀಚರ್ಸ್ ಆಗುವಂಥವ್ರು ಅಥವಾ ಟೀಚರ್ ಅದು ಫ್ಯೂಚರ್ ರಿಸರ್ಚರ್ ಆಗಬೇಕು ಅಂದರೆ, ಈಗ ನೆಟ್ಟು GRF ತೊಗೊಳ್ತೀರಾ ಅಂತಂದರೆ ನೀವು ಯು ಕ್ಯಾನ್ ಗೋ ಫಾರ್ ರಿಸರ್ಚ್. ಬಟ್ ರಿಸರ್ಚ್ ಆದಮೇಲೆ ಯಾವುದೋ ಒಂದು ಟೈಮ್ಗೆ ಅಗೇನ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಫಾರ್ ಟೀಚಿಂಗ್ ಆ್ಯಸ್ ಎ ಪ್ರೊಫೆಸರ್ ಏನೋ ಥರ ನೀವು ವಾಪಸ್ ಬರಬೇಕಾಗುತ್ತೆ. ಅದೇ ಥರ ಅಥವಾ ನೀವು ಕೆಸೆಟ್ಟು ನೆಟ್ ತೊಗೊಳ್ತಾ ಇದ್ದೀರಾ ಅಂತಂದರೆ ಈಗ ಎಲಿಜಿಬಲ್ ಅದನ್ನೇ ಕ್ಲಿಯರ್ ಆಯಿತು ನಿಮ್ಮದು ಅಂತಂದರೆ ಯು ವಿಲ್ ಬಿ ಕ್ವಾಲಿಫೈ ಫಾರ್ ಟೀಚಿಂಗ್ ಇನ್ ಡಿಗ್ರಿ ಕಾಲೇಜಸ್. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ನಿಮಗೆ ಫ್ಯೂಚರ್ ಟೀಚರ್ಸ್ ಆಗಿರೋದ್ರಿಂದ ನಿಮಗೆ ಇಂಟರ್ನೆಟ್ ಬಗ್ಗೆ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಯೂಸ್ ಬಗ್ಗೆ ಆಗಿರ್ಬೋದು, ಅದರಲ್ಲಿರುವಂಥ ಟರ್ಮಿನಾಲಜಿ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ PPT ಮಾಡೋದು ಹೇಗೆ ಅಥವಾ ಎಕ್ಸೆಲ್ ಪ್ರೆಸೆಂಟ್ ಮಾಡೋದು ಹೇಗೆ, ಏನೋ ಒಂದು ಮಾಡೋದು ಹೇಗೆ. ಈಗ ರಿಸರ್ಚ್ ಮಾಡ್ತೀನಿ ಅಂತಂದರೆ ಐ ಹ್ಯಾವ್ ಟು ಗೋ ಫಾರ್ ಲಿಟ್ರೇಚರ್ ಸರ್ವೆ ಹೇಗೆ ಮಾಡಬೇಕು, ಸೊ ಯಾವ ಬೂಲಿಯನ್ ನನ್ನ ಆಪ್ರೇಟರ್ಸ್ನ ಯೂಸ್ ಮಾಡಬೇಕು, ಸೊ ಯಾವ ವೆಬ್ಸೈಟ್ಗೆ ಹೋಗಬೇಕು, ಯಾವ ಸರ್ವರ್ಗೆ ನಾನು ಹೋಗಬೇಕು. ಸೊ ಮೆನಿ ಥಿಂಗ್ಸ್ ಹ್ಯಾವ್ ಟು ನೋ. ಇದು ಬೇಕೇ ಬೇಕಾಗತ್ತೆ. ಇಟ್ಸ್ ಅ ನೀಡ್ ಆಫ್ ದಿ ಅವರ್. ಎವ್ರಿಬಡಿ ಶುಡ್ ನೋ ಅಬೌಟ್ ಇಟ್. ಸೊ ಹಾಗಾಗಿ ಈ ಚಾಪ್ಟರ್ನ ಅವ್ರ ಇಂಟಲ್ಲಿ ಮತ್ತು ನೆಟ್ಟಲ್ಲಿ ನಿಮ್ಗೆ ಇಟ್ಟಿದ್ದಾರೆ. ಸೊ ನಾನು ಮುಂಚೆನೇ ಹೇಳಿದಂಗೆ ನಾನು 2001 ಇಂದ 2018 ತನಕ ಕ್ವಶನ್ ಪೇಪರ್ ನೋಡಿದಾಗ ಯಾವ ಕ್ವಶನ್ ಪೇಪರಲ್ಲಿ ಯಾವ ಪ್ಯಾಟ್ರ್ ಮೇಲೆ ಅವರು ಜಾಸ್ತಿ ಫೋಕಸ್ ಮಾಡಿದ್ದಾರೆ ಅಂದರೆ ಕಂಪ್ಯೂಟರ್ ಸಿಸ್ಟಮ್ ಹಂಗಂದರೆ ಏನು, ಅದರ ಪಾರ್ಟ್ಸ್ ಯಾವ್ದು ಇರುತ್ತೆ, ಸೊ ಹಾರ್ಡ್ವೇರ್ ಯಾವುದು, ಸಾಫ್ಟ್ವೇರ್ ಯಾವುದು, ಅದ್ರ ಬಗ್ಗೆ ಗೊತ್ತಿರಬೇಕು. ಅಬ್ರಿವೇಷನ್ಸ್, ತುಂಬ ಅಬ್ರಿವೇಷನ್ಸ್ನ ಯೂಸ್ ಮಾಡ್ತಾರೆ. ಆ ಅಬ್ರಿವೇಷನ್ಸ್ ನಮ್ಗೆ ಅಟ್ಲೀಸ್ಟ್ ಕೆಲವೊಂದಾದರೂ ನಮಗೆ ಗೊತ್ತಿರಬೇಕಾಗತ್ತೆ. ಟರ್ಮಿನಾಲಜಿ, ಕೆಲವೊಂದು ಸ್ಪೆಸಿಫಿಕ್ ಆಗಿ ಒಂದು ಟರ್ಮಿನ್ಸ್ನ ಯೂಸ್ ಮಾಡ್ತಾರೆ. ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತಂದರೆ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಟರ್ಮ್ಸ್ ಇರುತ್ತೆ, ಕೆಲವೊಂದು ವರ್ಡ್ಸ್ ಇರುತ್ತೆ. ಅದರ ಎಕ್ಸಾಕ್ಟ್ಲಿ ಮೀನಿಂಗ್ ನಮಗೆ ಗೊತ್ತಿರಬೇಕು. ಯಾಕೆಂದರೆ ಅದನ್ನು ಫ್ರೀಕ್ವೆಂಟಾಗಿ ಅವ್ರು ಯೂಸ್ ಮಾಡ್ತಿರ್ತಾರೆ. ಅದು ನಮಗೆ ಗೊತ್ತಿದ್ದರೆ ನನಗೆ ಆ ಸಬ್ಜೆಕ್ಟ್ ಅರ್ಥ ಹಾಕ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಟರ್ಮಿನಾಲಜಿಗಳನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಅಗೇನ್ ಕಂಪ್ಯೂಟರ್ ಹ್ಯಾಸ್ ಇಟ್ಸ್ ಓನ್ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್, ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅದು ಸಾಫ್ಟ್ ಇರ್ಬೋದು, ಲೋ ಲೆವೆಲ್ ಇರ್ಬೋದು ಅಥವಾ ಹೈ ಲೆವೆಲ್ ಇರ್ಬೋದು. ಸೊ ಅದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕಾಗತ್ತೆ. ಕಂಪ್ಯೂಟರ್ ನೆಟ್ವರ್ಕ್, ಸೊ ಕಂಪ್ಯೂಟರ್ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ನ ಏನು ಮಾಡ್ಬೋದು, ನಾನು ಲಿಂಕ್ ಮಾಡ್ಬೋದು. ಅಥವಾ ಎರಡೂ ಕಂಪ್ಯೂಟರ್ಗೂ ಸೇರಿ ಅಥವಾ ಒಂದೇ ನಾನು ವೈಫೈ ಯೂನಿಟ್ನ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಕಾಲೇಜ್ಗಳೆಲ್ಲ ಅಂತಂದರೆ ಒಂದೇ ಒಂದು ವೈಫೈ ಸೆಟ್ ಇರುತ್ತೆ, ಸರ್ವರ್ ಇರುತ್ತೆ. ಆ ಸರ್ವರಿಂದ ಎಲ್ಲ ಕಡೆಗೂ ಹೋಗ್ತಾ ಇರುತ್ತೆ. ಸೊ ಆ ಥರದ್ದು. ಸೊ ಹೌ ಇಟ್ ದೇ ಗೋಯಿಂಗ್ ಟು ಕನೆಕ್ಟ್. ಅಥವಾ ಒಂದೇ ಮನೆಯಲ್ಲಿ 2 ಕಂಪ್ಯೂಟರ್ ಇರುತ್ತೆ, ಒಂದಕ್ಕೆ ಪ್ರಿಂಟರ್ಗೆ ಕನೆಕ್ಟ್ ಮಾಡಿರ್ತಾರೆ. ಹೌ ಇಟ್ ವಿಲ್ ಬಿ ಕನೆಕ್ಟೆಡ್. ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾಗತ್ತೆ. ಅದಕ್ಕೆ ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂತ ಹೇಳ್ತಾರೆ. ಸೊ ಸ್ಟೋರೇಜ್ ಡಿವೈಸಸ್, ನಾವೀಗೇನೋ ಮಾಡಿರ್ತೀವಿ ಅದನ್ನು ಸ್ಟೋರ್ ಮಾಡಬೇಕು. ಆ ಸ್ಟೋರ್ ಮಾಡೋಕ್ಕೆ ಯಾವ್ಯಾವ ಡಿವೈಸಸ್ ಬೇಕು ಅದ್ರ ಬಗ್ಗೆ ಗೊತ್ತಿರಬೇಕು. ಅದರದ್ದು ಸ್ಟೋರೇಜ್ ಡಿವೈಸಸ್ಗೆ ತಂದೆ ಆದಂಥ 3GB 1.5 GB ಅಂತ ಹೇಳ್ತಿರ್ತಾರೆ. ಹಂಗಂದ್ರೆ ಏನು, ಅದ್ರ ಬಗ್ಗೆ ಗೊತ್ತಿರಬೇಕು. ಹಾಗಾಗಿ ಸ್ಟೋರೇಜ್ ಯೂನಿಟ್ಸ್. ಅಗೇನ್ ಇಂಟರ್ಕನ್ವೆನ್ಷನ್ ಆಫ್ ಸ್ಟೋರೇಜ್ ಯೂನಿಟ್ಸ್ ಬಗ್ಗೆನೂ ಕ್ವಶನ್ಸ್ ಕೇಳಿದ್ದಾರೆ. ಮತ್ತು ಫೈಲ್ ಎಕ್ಸ್ಟೆನ್ಷನ್ಸ್,
ಈಗ ನೀವು ಕೆಲವೊಂದು ಫೈಲ್ ನೆಟ್ಟಲ್ಲಿ ಅಥವಾ ಯೂಸ್ ಮಾಡ್ತಾ ಇದ್ದರೆ, ಕಂಪ್ಯೂಟರ್ಸಲ್ಲಿ ಅಥವಾ ಫೈಲ್ಗಳ ಯೂಸ್ ಮಾಡ್ತಾ ಇದ್ದರೆ ಅದಕ್ಕೆ ತಂದೆ ಆದಂಥ ಎಕ್ಸ್ಟೆನ್ಷನ್ಸ್ಗಳಿರುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದೆಲ್ಲದರ ಜೊತೆಗೆ ನಿಮಗೆ ಇಂಟರ್ನೆಟ್ ಬಗ್ಗೆ ಗೊತ್ತಿರಬೇಕು, ಇಮೇಲ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು, ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು, ಸರ್ಚ್ ಇಂಜಿನ್ಗಳು ಯಾವ್ಯಾವುದು ಅಂತ ಗೊತ್ತಿರಬೇಕು. ಸೊ ಇದೆಲ್ಲ ಗೊತ್ತಿದ್ರೆ ನಿಮಗೆ ಈಸಿಯನ್ನು ಮಾಡ್ಬೋದು. ಅಗೇನ್ ಈಗಿನವರು ಯಂಗ್ಸ್ಟರ್ಸ್ ಆಗಿರ್ತೀರ, ನೀವು ತುಂಬ ಜನ ಕಂಪ್ಯೂಟರ್ ಮತ್ತು ಮೊಬೈಲ್ನ ಆ್ಯಂಡ್ರಾಯ್ಡ್ ಮೊಬೈಲ್ಗಳನ್ನ ಯೂಸ್ ಮಾಡ್ತಿರ್ತೀರ. ಹಾಗಾಗಿ ನಿಮ್ಗೆ ಇದೆಲ್ಲ ಎಷ್ಟೊಂದು ಗೊತ್ತಿರುತ್ತೆ. ಬಟ್ ನೀವು ಫೋಕಸ್ ಮಾಡಿದ್ರೆ ಈಸಿಯಾಗಿ ಮಾರ್ಕ್ಸ್ ತೊಗೊಳ್ಳೋಕ್ಕೆ ಈಸಿ ಆಗುತ್ತೆ. ಮಿನಿಮಮ್ ನಿಮಗೆ 6 ಕ್ವಶನ್ಸು ಅಥವಾ 5 ಕ್ವಶನ್ಸ್ ಅಂತೂ ಈ ಟಾಪಿಕಿಂದ ನಿಮಗೆ ಬಂದೇ ಬರುತ್ತೆ. ಸೊ ಕಂಪ್ಯೂಟರ್ ಸಿಸ್ಟಮ್ ಅಂತ ತೊಗೊಂಡ್ರೆ ಪಾರ್ಟ್ಸ್ ಆಫ್ ಕಂಪ್ಯೂಟರ್, ಮದರ್ ಬೋರ್ಡ್ ಇರುತ್ತೆ, CPU ಇರುತ್ತೆ, CPU ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ ಇರುತ್ತೆ, ವಿಡಿಯೋ ಕಾರ್ಡ್ ಅಂತ ಹೇಳ್ತಾರೆ, ಅಥವಾ ಏನದು ವೈಲೆಟ್ ಮೆಮೊರಿ ಕಾರ್ಡ್ ಅಂತ ಹೇಳ್ತಾರೆ, ರ್ಯಾಮ್ ಅಂತ ಹೇಳ್ತಾರೆ. ಸೊ ಸ್ಟೋರೇಜ್ ಡಿವೈಸ್ SSD ಇರ್ಬೋದು ಅಥವಾ HDD ಇರ್ಬೋದು. ಸೊ ಇದೆಲ್ಲನೂ ಕಂಪ್ಯೂಟರಲ್ಲಿ ಇರುತ್ತೆ ನಿಮಗೆ. ಸೊ ಅಂದರೆ ಅದೇ ಥರ ಕಂಟ್ರೋಲ್ ಯೂನಿಟ್ ಏನಿದೆ, ಮೆಮೊರಿ ಏನಿದೆ, ರ್ಯಾಮ್ ಅಂತ ಹೇಳ್ತಾರೆ, ROM ಅಂತ ಹೇಳ್ತಾರೆ, RAM ಅಂತ ಹೇಳ್ತಾರೆ, ಕ್ಯಾಚಿ ಅಂತ ಹೇಳ್ತಾರೆ. ಇದು ಟೆಂಪರರಿ ಕ್ಯಾಚಿ ಅನ್ನೋಂಥದ್ದು ಟೆಂಪರರಿ ಸ್ಟೋರೇಜ್ ಯೂನಿಟ್. ಸೊ ನಮ್ಗೆ ಯಾವುದೋ ಒಂದು ಈವನ್ ಈಗ ಮೊಬೈಲ್ಗಳಲ್ಲೂ ಬರುತ್ತೆ, ಇದು ಏನೋ ನೀವು ಕ್ಲೀನ್ ಮಾಡ್ತಾ ಇರ್ತೀರಾ ಅಂತ ಅಂದಾಗ ಅವಾಗ ಏನಾಗುತ್ತೆ ಅಂತಂದರೆ ಕ್ಯಾಚಿ ಬರುತ್ತೆ. ಅದು ರಿಮೂವ್ ಮಾಡಿದ್ರೆ ನಿಮ್ಗೆ ಅಷ್ಟು ಸ್ಪೇಸ್ ಉಳಿತಾ ಹೋಗುತ್ತೆ. ಟೆಂಪರರಿ ಫೈಲ್ಸ್ ಇರುವಂಥದ್ದು ಅಂಥದ್ರ ಬಗ್ಗೆ ಹಂಗಂದರೆ ಏನು ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಅಗೇನ್ ಪೆರಿಫರಲ್ ಡಿವೈಸಸ್, ಹಾರ್ಡ್ ಮತ್ತು ಸಾಫ್ಟ್ವೇರ್ ಡಿವೈಸಸ್ ಇರುತ್ತೆ ನಿಮಗೆ. ಮೌಸ್ ಇರುತ್ತೆ, ಅದೇ ಥರ ನಿಮಗೆ ಫ್ಲಾಪಿ ಇರುತ್ತೆ, CD ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಇರಬೇಕು. ಪೆರಿಫರಲ್ ಡಿವೈಸಸ್ ದಟ್ ಇಸ್ ಯೂಸ್ಡ್ ಇನ್ ಯಾವುದಿರ್ತಾರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈಗ ಅಬ್ಸರ್ವೇಷನ್ಸು ಎಷ್ಟೊಂದಿದೆ, ಬಟ್ ನಾನು ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಇನ್ ದಿ ಕ್ವಶನ್ ಪೇಪರ್ಸ್ ಅದನ್ನು ಮಾತ್ರ ಇಲ್ಲಿ ತೊಗೊಂಡಿದ್ದೀನಿ. CD ರ್ಯಾಮ್ ಅಂದರೆ ಏನು ಅಂತ, ರೀಡ್ ಓನ್ಲಿ ಮೆಮೊರಿ, CAD ಅಂದರೆ ಕಂಪ್ಯೂಟರ್ ಏಡೆಡ್ ಡಿಸೈನ್, CC ಅಂದರೆ ಕಾರ್ಬನ್ ಕಾಪಿ, CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಆಮೇಲೆ ಎರೈಸಬಲ್ ಪ್ರೋಗ್ರಾಮ್, ರೀಡ್ ಓನ್ಲಿ ಮೆಮೊರಿ, USB ಅಂತ ಹೇಳ್ತೀವಿ, USB ಡ್ರೈವ್ ಅಂತ ಹೇಳ್ತೀವಿ, ದಟ್ಸ್ ಅ ಸ್ಟೋರೇಜ್ ಯೂನಿಟ್, ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಅದು. ಅಂದರೆ USB ಅಂತ ವರ್ಡ್ನ ನಾವು ಫ್ರೀಕ್ವೆಂಟಾಗಿ ಯೂಸ್ ಮಾಡಿರ್ತೀವಿ, ಅದರದ್ದು ಎಕ್ಸ್ಪ್ಯಾನ್ಷನ್ ನಾವು ತಿಳ್ಕೊಂಡಿರಲ್ಲ. ಸೊ ಹಾಗಾಗಿ ನೀವು ಅದ್ರ ಬಗ್ಗೆನೂ ತಿಳ್ಕೊಬೇಕಾಗುತ್ತೆ. OS ಆಪರೇಟಿಂಗ್ ಸಿಸ್ಟಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಹೇಳ್ತೀವಿ, DVD ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಹೇಳ್ತಾರೆ, CD ಅಂತ ಹೇಳ್ತಾರೆ, ಕಾಂಪ್ಯಾಕ್ಟ್ ಡಿಸ್ಕ್, URLನ ಯೂಸ್ ಮಾಡ್ತಾರೆ. ಯಾವುದೋ ಒಂದು ನಮ್ಗೆ ಇದು ಮಾಡಿದ್ರೆ ಲಿಂಕ್ ಕೊಡಿ ಅಂತ ಕೇಳ್ತಾರೆ. ಲಿಂಕ್ ಏನಿರುತ್ತೆ ಅಂದರೆ ಇಟ್ ವಿಲ್ ಬಿ ದಿ ಫಾರ್ಮ್ ಆಫ್ URL, ಅದ್ರ ಬಗ್ಗೆ ಇರಬೇಕು. ID ಇಂಟಿಗ್ರೇಟೆಡ್ ಡಿವೈಸ್ ಎಲೆಕ್ಟ್ರಾನಿಕ್ಸ್, HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್. ಸೊ ಈಗ ನೀವು ಯಾವುದೋ ಒಂದು ಸರ್ಚ್ ಮಾಡ್ತೀರಾ ಅಂತಂದರೆ HTTP ಅಂತ ಹಾಕ್ತೀವಿ. ಹಂಗಂದರೆ ಏನು, ಯಾಕೆ ಆ ಪದನ ಯೂಸ್ ಮಾಡ್ತಾರೆ, ಅದರದ್ದು ಎಕ್ಸ್ಪಾನ್ಷನ್ ಅದು ಗೊತ್ತಿರಬೇಕು. PDF ಅಂತ ಹೇಳ್ತೀವಿ, ಇದು PDF ಫಾರ್ಮೆಟ್ ಕಳಿಸ್ಕೊಡಿ, ಅವಾಗ ಅದು ಏನು ಚೇಂಜ್ ಆಗಲ್ಲ ಅಂತ ಹೇಳ್ತಾರೆ. ಹಂಗಂದರೆ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, ವೈಫೈ ವೈರ್ಲೆಸ್ ಫಿಡಿಲಿಟಿ ಅಂತ. ಗೂಗಲ್ ಅಂತಂದರೆ ಗ್ಲೋಬಲ್ ಆರ್ಗನೈಸೇಷನ್ ಆಫ್ ಓರಿಯೆಂಟೆಡ್ ಗ್ರೂಪ್ ಲ್ಯಾಂಗ್ವೇಜ್ ಆಫ್ ದಿ ಅರ್ತ್ ಅಂತ ಹೇಳ್ತಾರೆ. ಯಾವುವು ಅಂದರೆ ಯೆಟ್ ಅನದರ್ ಹೈರಾರ್ಕಿಲ್ ಅಫಿಷಿಯಲ್ಸ್ ಒರಾಕಲ್ ಅಂತ ಹೇಳ್ತೀವಿ. ಯೂಶುವಲ್ ಒರಾಕಲ್ ಯೂಸ್ ಮಾಡ್ತಿದ್ರೆ ಈಗ ಔಟ್ಡೇಟೆಡ್ ಆಗಿದೆ. ವಿಂಡೋಸ್ ವೈಡ್ ಇಂಟ್ರಾಕ್ಟಿವ್ ನೆಟ್ವರ್ಕ್ ಡೆವಲಪ್ಮೆಂಟ್ ಫಾರ್ ಆಫೀಸ್ ವರ್ಕ್ ಸೊಲ್ಯೂಷನ್. ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರಬೇಕು. ಅಲ್ಲಿ ಕೊಟ್ಟಿರ್ತಾರೆ ಇದ್ರದ್ದು ಯಾವುದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಗೆ ಒಂದು ರಫ್ ಐಡಿಯಾ ಈಸಿಯಾಗಿ ಕ್ರ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತೆ. Again, I told you should know some terminologies that we are going to use. Modem ಅಂತ ಹೇಳ್ತೀವಿ. modem ಅಂದರೆ ಏನು ಮಾಡುತ್ತೆ ಅಂತಂದರೆ ಇಟ್ ಇಸ್ ಎ ಡಿವೈಸ್ ವಿಚ್ ಗೋಯಿಂಗ್ ಟು ಕನ್ವರ್ಟ್ ಸಾಫ್ಟ್ ಲ್ಯಾಂಗ್ವೇಜ್ ಇಂಟು ಮೆಕ್ಯಾನಿಕಲ್, ಅದೇ ಸಾಫ್ಟ್ ಲ್ಯಾಂಗ್ವೇಜ್ ಅಥವಾ ಪ್ರೈಮರಿ ಇದು ಮಿಷನರಿ ಲ್ಯಾಂಗ್ವೇಜಿಂದ ಏನು ಮಾಡುತ್ತೆ, ಡಿಜಿಟಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತಲ್ಲ, ಆ ಯೂನಿಟ್ಗೆ ನಾವೇನಂತ ಕರಿತೀವಿ, ಮೋಡಮ್ ಅಂತ ಹೇಳ್ತೀವಿ. ಕಂಪೈಲರ್ ಅಂತ ಹೇಳ್ತೀವಿ. ಕಂಪೈಲರ್ ಏನು ಮಾಡುತ್ತೆ ಅಂತಂದರೆ ಕಂಪೈಲ್ ಮಾಡುತ್ತೆ ನಮ್ಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನು, ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಬ್ರಾಡ್ ಬ್ಯಾಂಡ್ ಅಂತ ಹೇಳ್ತಾರೆ. ಹಂಗಂದ್ರೆ ಏನು, ಅದ್ರ ಮೀನಿಂಗ್ ಅಂದರೆ ಏನು ಅಂತ. ಈಗ ಬೂಲಿಯನ್ ಆಪ್ರೇಟರ್ಸ್ ನೀವೇನೋ ಸರ್ಚ್ ಮಾಡ್ತಿರ್ತೀರಾ, ಅಂಡು ಆರು ಆಫ್ ಅಂತ ಇರುತ್ತೆ. ಸೊ ಅದೇಗಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡಬೇಕಾಗತ್ತೆ, ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್, ಈಗ ಅಂಡ್ ಅನ್ನೋಂಥದ್ದನ್ನು ಬೂಲಿಯನ್ ಆಪ್ರೇಟರ್ ಅಂತ ಹೇಳ್ತೀವಿ. ಅಂದರೆ ಅವೆರಡು ಮತ್ತೆ ಬರುತ್ತೆ, ಫಿಲ್ಟರ್ಸ್ ಯಾವುದೋ ಹಾಕ್ತಾ ಇರ್ತೀವಿ. ಈಗ ನನಗೆ ಹೆಂಗೆ ಹೋಗಿ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಬೇಕು, ಆವಾಗ ನಮಗೆ ಬೂಲಿಯನ್ ಆಪ್ರೇಟರ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ಸರ್ಚ್ ಇಂಜಿನ್ಸ್ಗಳು, ಯಾವ ಸರ್ಚ್ ಇಂಜಿನ್ಸ್ಗಳಿವೆ ಅದು ಹೇಗೆ ಹೆಲ್ಪ್ ಆಗುತ್ತೆ. ಈಗ ಇಂಟರ್ನೆಟ್ ಯೂಸ್ ಮಾಡ್ಬೇಕಾದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ, IP ಅಂತ ಹೇಳ್ತೀವಿ. ಅದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಹಾರ್ಡ್ವೇರು, ಸಾಫ್ಟ್ವೇರು, URL, www, ಸರ್ವರ್ ಅಂದರೆ ಏನು, ಇದೆಲ್ಲ ನನಗೆ ಈ ಟರ್ಮಿನಾಲಜಿಗಳೆಲ್ಲ ನನಗೆ ಏನಿರಬೇಕಾಗತ್ತೆ ಗೊತ್ತಾಗುತ್ತೆ. ಅನಲಾಗ್ ಅಂತಾರೆ, ಡಿಜಿಟಲ್ ಅಂತಾರೆ, ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತಾರೆ. ಸೋ ಮೆನಿ ಟರ್ಮಿನಾಲಜೀಸ್ ದೇ ಗೋಯಿಂಗ್ ಟು ಯೂಸ್. ಸೊ ಅದ್ರ ಬಗ್ಗೆ ಎಲ್ಲ ನನಗೆ ಏನಾಗಿರುತ್ತೆ ಐಡಿಯಾ ಇರಬೇಕಾಗತ್ತೆ. ಈಗೇನು ಕಂಪ್ಯೂಟರ್ ನೆಟ್ವರ್ಕ್ಗೆ ಬಂದರೆ ನೀವು ಪ್ಯಾನ್ ಅಂತ ಹೇಳ್ತೀವಿ, ಪರ್ಸ್ನಲ್ ಏರಿಯಾ ನೆಟ್ವರ್ಕ್. ಒಂದೇ ಮನೇಲಿ ಇರ್ತೀವಿ, ಮಾಡ್ತಾ ಇರ್ತೀವಿ ಅಂತಂದರೆ ಒಂದೇ ಕಂಪ್ಯೂಟರ್ ಕನೆಕ್ಟ್ ಆಗಿರುತ್ತೆ ಅಂದರೆ ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. LAN ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್. ಒಂದೇ ಮನೆಯಲ್ಲಿ 2 ಅಥವಾ 3 ಜನ ವರ್ಕ್ ಮಾಡ್ತಾ ಇದ್ದರೆ ಅವಾಗ ಒಂದೇ ಸರ್ವರ್ ಇರುತ್ತಲ್ಲ, ಅಂಥದಕ್ಕೆ ಏನಂತ ಕರಿತೀವಿ ನಾವು ಲೋಕಲ್ ನೆಟ್ವರ್ಕ್ ಏರಿಯಾ.
ಆಮೇಲೆ WLA ಏನಂತ ಹೇಳ್ತಾರೆ, ವೈರ್ಲೆಸ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಇದು ಏನಂದರೆ ನೆಟ್ ಇರುತ್ತೆ ಬಟ್ ಹಾಗೆ ಆಗ್ತಾ ಇರುತ್ತೆ. ಅದೇ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ ಇದೆ, ಕಾಲೇಜಲ್ಲಿ ಒಂದು ಕಡೆಗಿದೆ, ಎಲ್ಲ ಡಿಪಾರ್ಟ್ಮೆಂಟ್ಗೂ ಇದೆ. ಸೊ ಅದಕ್ಕೆ ಏನಂತ ಕರೀತಾರೆ, ಅವು ಮ್ಯಾನ್ ಅಂತ ಕರೀತಾರೆ, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಕರೀತಾರೆ. ಆ ಥರ ವ್ಯಾನ್ ಅಂತಾರೆ ವರ್ಲ್ಡ್ ಏರಿಯಾ ನೆಟ್ವರ್ಕ್ ಅಂತ. ಇಡೀ ಪ್ರಪಂಚಕ್ಕೆಲ್ಲ ಇಂಟರ್ನೆಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ವರ್ಲ್ಡ್ ಏರಿಯಾ ನೆಟ್ವರ್ಕ್. ಸೊ ಇಡೀ ಪ್ರಪಂಚ ಮಾಡಿರುತ್ತೆ. ಈ ಥರ ಬೇರೆ ಬೇರೆ ಲಿಂಕ್ ಇರುತ್ತೆ, ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗುತ್ತೆ. ಕಂಪ್ಯೂಟರ್ ಲ್ಯಾಂಗ್ವೇಜ್, ಕಮ್ಯುನಿಕೇಷನ್ ಆಫ್ ದಿ ಕಂಪ್ಯೂಟರ್ಗೆ ನಾವು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅಸೆಂಬ್ಲಿ ಅಥವಾ ಮಿಷನರಿ ಲ್ಯಾಂಗ್ವೇಜ್ ಅಂತಾರೆ, ಲೋ ಲೆವೆಲ್ ಅಥವಾ ಡಿಜಿಟಲ್ ಲ್ಯಾಂಗ್ವೇಜ್ ಅಂತಾರೆ, ಅಥವಾ ಅನಲಾಗ್ ಮತ್ತು ಡಿಜಿಟಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಡಿಜಿಟಲ್ ಲ್ಯಾಂಗ್ವೇಜ್ ಅಂತಂದರೆ 0 and 1 ಮಾತ್ರ ಗೊತ್ತಿರುತ್ತೆ. ಅನಲಾಗ್ ಡಿಜಿಟಲ್ ಅಂದರೆ ಎಲ್ಲ ಗೊತ್ತಿರುತ್ತೆ. ಅನಲಾಗ್ ಅಂದರೆ 0 and 1 ಅಂತ ಇರುತ್ತೆ. ಸೊ ಬೈನರಿ ಇರುತ್ತೆ. ಸೊ ಅಗೇನ್ ಆ ಕನ್ವರ್ಷನ್ ಬಗ್ಗೆನೂ ನಿಮಗೆ ಕೇಳ್ತಾರೆ. ಸೊ ಆ ಥರದ ಕ್ವಶನ್ಸು ನಿಮ್ಗೆ ಗೊತ್ತಿರಬೇಕು. ಅದರಲ್ಲೆಲ್ಲ ಈಗ ಹೈ ಲೆವೆಲ್ ಅಂದರೆ ಪೈಥಾನ್ ಇರ್ಬೋದು, ಜಾವಾ ಇರ್ಬೋದು, C++ ಇರ್ಬೋದು, ನಮ್ಮ ಮುಂಚೆ ಇದ್ದಂಗೆ ಒರಾಕಲ್ ಇರ್ಬೋದು, HTML ಇರ್ಬೋದು. ಇದ್ರ ಬಗ್ಗೆ ಎಲ್ಲ ನಿಮಗೆ ಒಂದು ಐಡಿಯಾಗಳನ್ನ ಇರಬೇಕಾಗತ್ತೆ. ನೆಕ್ಸ್ಟ್ ಸ್ಟೋರೇಜ್ ಡಿವೈಸಸ್ಸು. ಮುಂಚೆ ಎಲ್ಲ ಬರ್ತಾ ಇದ್ದು ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸಸ್ ಬರ್ತಿತ್ತು. ಬಟ್ ನಾವು ವಿ ಹ್ಯಾವ್ ಆಪ್ಟಿಕಲ್ ಸ್ಟೋರೇಜ್ ಡಿವೈಸಸ್. ಹಾರ್ಡ್ ಡಿಸ್ಕ್ ಇರ್ಬೋದು, ಆಮೇಲೆ SSD ಅಂತ ಹೇಳ್ತಾರೆ, ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ ಹೇಳ್ತಾರೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ROM ಅಂತ ಹೇಳ್ತಾರೆ, CD, DVD, ಬ್ಲೂ ರೇ ಡಿಸ್ಕ್ ಇರ್ಬೋದು, DVD ರ್ಯಾಮ್ ಇರ್ಬೋದು, ROM ಇರ್ಬೋದು, USB ಫ್ಲ್ಯಾಶ್ ಮೆಮೊರಿ ಇರ್ಬೋದು, ಪೆನ್ ಡ್ರೈವ್ ಇರ್ಬೋದು, ಮೆಮೊರಿ ಸ್ಟಿಕ್ ಇರ್ಬೋದು. ಇದೆಲ್ಲನೂ ಬೇರೆ ಬೇರೆ ಸ್ಟೋರೇಜ್ ಯೂನಿಟ್ಸ್. ನಾವು ಇರುವಂಥ ಇನ್ಫಾರ್ಮೇಷನ್ ಏನು ಮಾಡಬೇಕು, ವಿ ಆರ್ ಗೋಯಿಂಗ್ ಟು ಸ್ಟೋರ್ ಇಟ್ ಇನ್ ಎ ಯೂನಿಟ್, ಸ್ಟೋರ್ ಇಟ್ ಇನ್ ಎ ಡಿವೈಸ್. ಆ ಡಿವೈಸ್ ಯಾವುದು? ಸೊ ಮುಂಚೆ ಎಲ್ಲ ಮ್ಯಾಗ್ನೆಟಿಕ್ ಇತ್ತು, ಈಗೆಲ್ಲ ಬಂದಿದೆ. ಸೊ ಈಗ ಏನಾಗ್ತಾ ಇದೆ ಅಂತಂದರೆ ಆ ಸ್ಟೋರೇಜ್ ಯೂನಿಟ್ಸ್ ಏನಾಗ್ತಾ ಇತ್ತು ಅಂದರೆ, ಮುಂಚೆ ಎಲ್ಲ ಅಂತಂದರೆ ದೊಡ್ಡ ದೊಡ್ಡ ಕಂಪ್ಯೂಟರ್ ಅಂದ ತಕ್ಷಣ ತುಂಬ ಯೂಸ್ ಅಂತಿತ್ತು. ಈಗೆಲ್ಲ ಸ್ಮಾಲ್ USBಗಳೆಲ್ಲ ನೀವು ನೋಡಿರ್ಬೋದು. USB ಡ್ರೈವ್, ಪೆನ್ ಡ್ರೈವ್ಗಳೆಲ್ಲ ಏನಿರ್ಬೋದು 8 GB, 10 GB, 16 GB, 32 GB ಹಂಗೆ. ಸೊ ಅದು ಚಿಕ್ಕದಾಗಿ ಅಂದರೆ ಚಿಕ್ಕ ಇನ್ಸ್ಟ್ರೂಮೆಂಟ್ ಎಲ್ಲ ಜಾಸ್ತಿ ಸ್ಟೋರ್ ಮಾಡ್ಕೊಳ್ಳೋಂಗೆ ಅವರು ಇರ್ತವೆ. ಅದಕ್ಕೆ ಬೈಟ್ ಅಂತ ಹೇಳ್ತಾರೆ. ಬೈಟ್ ಇಸ್ ಎ ಸ್ಟೋರೇಜ್ ಯೂನಿಟ್ ಫಾರ್ ಡೇಟಾ. ಕಿಲೋಬೈಟ್ ಅಂತ ಹೇಳ್ತಾರೆ, ಅಥವಾ ಮೆಗಾಬೈಟ್ ಅಂತಾರೆ, ಗಿಗಾಬೈಟ್ ಅಂತಾರೆ, ಟೆರಾಬೈಟ್ ಅಂತಾರೆ, ಪೀಟಾಬೈಟ್ ಅಂತಾರೆ. ಇದು ಯಾವುದು, ಇದು ಹೌ ದೇ ಗೋಯಿಂಗ್ ಟು ಕನ್ವರ್ಟ್, ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. 1 KB ಅಂದರೆ 1024 ಬೈಟ್ಸ್ ಇರುತ್ತೆ. ಅದೇ ಥರ 1 MB ಅಂತಂದರೆ 1024 KB ಇರುತ್ತೆ. 1 GB ಅಂದರೆ 1024 MB ಇರುತ್ತೆ. ಸೊ ಇದು ಆರ್ಡರ್ ಹೇಗೆ ಹೆಂಗೆ ಕನ್ವರ್ಟ್ ಆಗುತ್ತೆ ಅದು ನಿಮ್ಗೆ ಗೊತ್ತಿರಬೇಕು. KB ಆದಮೇಲೆ MB ಆದಮೇಲೆ GB ಆದಮೇಲೆ TB ಆದಮೇಲೆ PB, ಪಿಟಾಬೈಟ್. ಸೊ ನೀವು ಅದ್ರ ಬಗ್ಗೆ ಏನಾಗುತ್ತೆ, ಇಂಟರ್ ಕನ್ವರ್ಷನ್ ಬಗ್ಗೆನೂ ನಿಮಗೆ ಕ್ವಶನ್ಸ್ ಇರುತ್ತೆ, ಅದನ್ನು ಇರಬೇಕಾಗತ್ತೆ. ನೆಕ್ಸ್ಟ್ ಫೈಲ್ ಎಕ್ಸ್ಟೆನ್ಷನ್ಸ್ ಅಂತ ಹೇಳಿದೆ. ಈಗ ಡಾಕ್ ಅಥವಾ ಈಗ ಮೈಕ್ರೋಸಾಫ್ಟ್ ವರ್ಡ್ ಫೈಲ್ ಇತ್ತು ಅಂದರೆ ಒಂದು .doc ಅಂತ ಹೇಳ್ತಾರೆ, ಅಥವಾ .cox ಅಂತ ಬರುತ್ತೆ, ODT ಅಂತಾರೆ, ಓಪನ್ ಫೈಲ್ ರೈಟರ್ ಡಾಕ್ಯುಮೆಂಟ್ ಅಂತಾರೆ, PDF ಅಂತಾರೆ. PDF ಇದ್ರೆ PDF ಫೈಲ್ ಬರುತ್ತೆ. .RTF ಅಂತಂದರೆ ರಿಚ್ ಫಾರ್ಮ್ಯಾಟ್ ಟೆಕ್ಸ್ಟ್ ಅಂತ ಇರುತ್ತೆ. ಹಾಗೆ ಪ್ರತಿಯೊಂದಕ್ಕೂ ತಂದೆ ಆದಂಥ ಏನಾಗ್ತಾ ಇದೆ ನಿಮಗೆ ಫೈಲ್ ಎಕ್ಸ್ಟೆನ್ಷನ್. ಆ ಫೈಲ್ ನೀವೇನೋ ಕಾಪಿ ಮಾಡಿಕೊಂಡ್ರೆ ಅದ್ರ ಹೆಸರು ನೇಮ್ ಮಾಡಿದ್ರೆ ಅದ್ರ ಪಕ್ಕದಲ್ಲಿ ಏನಾಗ್ತಾ ಹೋಗುತ್ತೆ, ನಿಮಗೆ ಬರ್ತಾ ಹೋಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಫೈಲ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. .com ಅಂತ ಹೇಳ್ತಾರೆ, .edu ಅಂತ ಹೇಳ್ತಾರೆ, .gov ಅಂತ ಹೇಳ್ತಾರೆ. ಸೊ ಅದೆಲ್ಲ ನಿಮಗೆ .org ಅಂತ ಹೇಳ್ತಾರೆ. ಸೊ ಅದರದ್ದೆಲ್ಲ ಏನು ಅಂತ, ಈಗ ಫಾರ್ ಎಕ್ಸಾಂಪಲ್ .com ಬಂತು ಅಂತಂದರೆ ಕಮರ್ಷಿಯಲ್ ಆಗಿರುವಂಥದ್ದು. ಆ ಥರ .education ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಎಜುಕೇಷನ್ ಅಂತ. .goc ಅಂತಂದರೆ ಗೌರ್ಮೆಂಟ್ಗೆ ರಿಲೇಟೆಡ್ ಅಂತ. ಅದೇ ಥರ .org ಅಂದರೆ ಆರ್ಗನೈಸೇಷನ್ಗೆ ರಿಲೇಟೆಡ್ ಆಗಿದ್ದು. .net ಅಂದರೆ ಇಂಟರ್ನೆಟ್ಗೆ ರಿಲೇಟ್ ಆಗಿದ್ದು. ಸೊ ಹಾಗೆ ತಂದೆ ಆದಂಥ ಫೈಲ್ ಎಕ್ಸ್ಟೆನ್ಷನ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆನೂ ನಿಮ್ಗೆ ಏನಾಗಿರಬೇಕಾಗುತ್ತೆ, ನೀವು ಗೊತ್ತಿರಬೇಕಾಗತ್ತೆ. ಸೊ ಎಲ್ಲದರ ಜೊತೆಗೆ ಬೇಸಿಕ್ಸ್ ಆಫ್ ಇಂಟರ್ನೆಟ್ ಇದೆಯಲ್ಲ, ಟೂಲ್ಸ್ ಯಾವ್ದು ಯೂಸ್ ಮಾಡ್ತೀವಿ, ಸರ್ಚ್ ಇಂಜಿನ್ಸ್ ಅಂದ್ರೇನು, ಬ್ರೌಸರ್ ಅಂದ್ರೇನು, ಸರ್ವರ್ ಅಂದ್ರೇನು, ನ್ಯಾವಿಗೇಟರ್ ಅಂದ್ರೇನು, ಹೈಪರ್ಟೆಕ್ಸ್ಟ್ ಇಂಟರ್ಫೇಸ್ ಅಂದ್ರೇನು, ಬುಲಿಯನ್ ಆಪರೇಟರ್ಸು, IP ಮತ್ತು TCP ಅಂತ ಹೇಳ್ತೀವಿ, ಇಂಟರ್ನೆಟ್ ಪ್ರೋಟೋಕಾಲ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನಾಗಬೇಕಾಗತ್ತೆ, ಒಂದು ಇನ್ಫಾರ್ಮೇಷನ್ನ ಇರಬೇಕಾಗತ್ತೆ. ಸೊ ಇದೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಆದರೆ ನಾವು ಎಕ್ಸಾಮಿನೇಷನ್ಗೆ ಅಂತ ಓದೋದೇ ಬೇರೆ ಇರುತ್ತೆ, ನಮ್ಗೆ ಗೊತ್ತಿರೋದೇ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು USB ಅಂತ ಹೇಳ್ತೀನಿ, ಅದನ್ನು ಎವ್ರಿಡೇ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್. ಪೆನ್ ಡ್ರೈವ್ ಅಂತ ಹೇಳ್ತೀನಿ, ಎವ್ರಿಡೇ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್. ವಿಂಡೋಸ್ ಅಂತ ಹೇಳ್ತೀವಿ, MS ವಿಂಡೋಸ್ ಅಂತ ಹೇಳ್ತೀವಿ, ಅದರಲ್ಲಿರುವಂಥದ್ದು ಏನಿದೆ. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ಕ್ವಶನ್ಸು ಕೇಳ್ತಾ ಹೋಗ್ತಾರೆ. ಶೇರಿಂಗ್ ಆಫ್ ದಿ ಇನ್ಫಾರ್ಮೇಷನ್ ಇಸ್ ದ ಮೇನ್ ಪರ್ಪಸ್ ಆಫ್ ದಿ ಇಂಟರ್ನೆಟ್. ಸೊ ಬೇಸಿಕ್ಸ್ ಆಫ್ ದಿ ಇಂಟರ್ನೆಟ್ ಏನು ಅಂದರೆ, ಆಬ್ಜೆಕ್ಟಿವ್ ಆಫ್ ದಿ ಇಂಟರ್ನೆಟ್ ಏನು ಅಂತಂದರೆ, ನಾವು ಇನ್ಫಾರ್ಮೇಷನ್ ಒಬ್ಬರಿಂದ ಒಬ್ಬರಿಗೆ ಕಳಿಸ್ಬೇಕು. ಸೊ ಹೇಗೆ ಕಳಿಸ್ಬೇಕು, ಯಾವ ಸರ್ಚ್, ಈಗ ಅಲ್ಲೇನೋ ಇದೆ ಅಂತಂದರೆ ಹಿಂಗೆ ಸರ್ಚ್ ಇಂಜಿನ್ ಯಾವ್ದು ಬೇಕು. ಸೊ ನವಡೇಸ್ ನಿಮಗೆ ರಿಸರ್ಚ್ ಮಾಡೋದಕ್ಕಾದರೂ ಆಗಿರ್ಬೋದು. ಈಗ ಶೋಧಗಂಗಾ ಅಂತ ಇದೆ ನಮ್ಮದು ಇಂಡಿಯಾದಲ್ಲಿ ಇರುವಂಥ
ಒಂದು ಸರ್ಚ್ ಇಂಜಿನ್. ಆ ಸರ್ಚ್ ಇಂಜಿನ್ಗೆ ಹೋದರೆ ನಿಮ್ಗೆ ಏನಾಗುತ್ತೆ ಅಂದರೆ ಇಂಡಿಯಾದಲ್ಲಿ ಎಲ್ಲ ಪಬ್ಲಿಷ್ ಆಗಿರುವಂಥ ಎಲ್ಲ ಯೂನಿವರ್ಸಿಟಿಗಳದ್ದು ಪೇಪರ್ಗಳೆಲ್ಲ ನಿಮಗೆ ಅದರಲ್ಲಿ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನನಗೆ ಏನಾಗುತ್ತೆ ಅಂದರೆ ನನಗೆ ಟೈಮ್ ಸೇವ್ ಆಗುತ್ತೆ. ನನಗೆ ಶೋಧಗಂಗಾ ಅಂತ ಒಂದಿದೆ ಅಂತ ನನಗೆ ಗೊತ್ತಾದರೆ ಇಮಿಡಿಯೇಟ್ಲಿ ನಾನು ಅಲ್ಲಿಗೆ ಹೋಗ್ಬೋದು, ನನಗೆ ಏನು ಬೇಕೋ ಅದನ್ನು ಏನು ಮಾಡೋದು ಫಿಲ್ಟರ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೇಕಾದ್ರೆ. ಹಾಗಾಗಿ ನಾನು ಸರ್ಚ್ ಇಂಜಿನ್ಸ್ ಯಾವುದಿದೆ, ಬ್ರೌಸರ್ಗಳು ಯಾವುದಿದೆ, ನ್ಯಾವಿಗೇಟರ್ ಯಾವ್ದು ಯೂಸ್ ಮಾಡಬೇಕು, ಸೊ ಅಲ್ಲಿ ನಾನು ಬೂಲಿಯನ್ಸ್ನ ಯಾವ್ದು ಯೂಸ್ ಮಾಡಬೇಕು ಅದರೆಲ್ಲ ನನಗೆ ಗೊತ್ತಿದ್ದರೆ, ಇನ್ಫಾರ್ಮೇಷನ್ ಗೊತ್ತಿದ್ದರೆ ಈಸಿಯಾಗಿ ನಾನು ಏನು ಮಾಡ್ಕೋಬೋದು ಅದನ್ನು ಸರ್ಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾಟ್ ಓನ್ಲಿ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಟ್ ಡೇ ಟು ಡೇ ಲೈಫ್ ನನಗೆ ಲೀಡ್ ಮಾಡೋದಕ್ಕೂ ಈಸಿ ಆಗುತ್ತೆ. ಸೊ ಹಾಗಾಗಿ ಈ ಚಾಪ್ಟರ್ನ ಅವ್ರು ಇಟ್ಟಿದ್ದಾರೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಟರ್ಮ್ಸ್ ದಟ್ ಯು ಶುಡ್ ಲರ್ನ್ ಇನ್ ಆರ್ಡರ್ ಟು ಕ್ರ್ಯಾಕ್ ನೆಟ್ ಅಂಡ್ ಸೆಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.